ಹುಡುಗಿಗೆ ಹಂಡೆ ಗಾತ್ರ ಕುಂಡೆ ಇದ್ರೆ ಏನ್ ಗತಿ, ಆಮೇಲೆ 4 ಮಕ್ಳಾದ್ರೆ ದೇವ್ರೇ ಗತಿ. ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ ಅಸಹ್ಯ, ಇನ್ನು ಹಂಡೆ ಗಾತ್ರ ಇದ್ರೆ ಯಾರ್ ನೋಡ್ತಾರೆ. ಸೊ ಹೇಗಿದ್ದೀರಾ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬೆಂಕಿ ಕ್ರಿಯೇಷನ್. ನಾನು ನಿಮ್ಮ ಬೆಂಕಿ ಮಾದೇವ. ಗುರು, ಇಷ್ಟು ದಿನ ನಾನು ಅಂದರೆ ನಂಬರು ಅಂದರೆ ನಾನು ಅಂತ ಸಂಖ್ಯಾಶಾಸ್ತ್ರ ಹೇಳ್ತಾ ಜನಗಳು ಗುಂಡೆ ನಾಮ ಹಾಕಿ ಅದು ಸಾಲದು ಅಂದ್ಬಿಟ್ಟು ತೆಗೆದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಕುಂಡೆ ಶಾಸ್ತ್ರ ಬೇರೆ ಶುರು ಮಾಡ್ಕೊಬಿಟ್ಟವನೆ. ಇನ್ಯಾಕ್ ತಡ, ಅಂಡೆ ಗಾತ್ರದ ಕುಂಡೆನ ಇಟ್ಕೊಂಡಿರೋ ತಿಕಾವರ್ಧನ್ಗೆ ತಿಕಾಮರ್ದನ ಮಾಡೋಣ ಬನ್ನಿ. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಾಕ್ಬಿಟ್ಟು ಸೇರ್ಸ್ಬಿಡ್ತಾರೆ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಅಲ್ಲಕ ಸ್ವಾಮಿಗಳೇ, ಯಾವ ಶಾಸ್ತ್ರದಲ್ಲಿ ಈ ತರ ಬರ್ದಿದ್ದು? ಇಷ್ಟು ದಿನ ನಮ್ಮ ಜನ ದಿನ ಬೆಳಗ್ಗೆ ಎದ್ದು ಕೈ ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ದಿನ ಶುರು ಮಾಡ್ತಾ ಇದ್ರು. ನಿಮ್ಮ ಮಾತು ಕಟ್ಕೊಂಡ್ರೆ ಜನ ಬೆಳಗ್ಗೆ ಎದ್ದು ಚಡ್ಡಿ ಬಿಚ್ಚಿ ತಿಕಾ ನೋಡ್ಕೊಂಡು ತಿಕಾಗ್ರೆ ವಸತೆ ಲಕ್ಷ್ಮಿ ಅಂತ ತಿಕಾ ನೋಡ್ಕೊಂಡು ನಮಸ್ಕಾರ ಮಾಡಿ ದಿನ ಶುರು ಮಾಡಬೇಕಾಗುತ್ತೆ ಅಷ್ಟೇ. ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ತಕ್ಕೋ ಆತಗೆ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂದಂಗೆ ಈ ವಯ್ಯಂಗೆ ಲಕ್ಷ್ಮೀ ದೇವಿ ಎಲ್ಲಿ ವಾಸ ಮಾಡ್ತಾಳೆ ಅಂತಾನೆ ಗೊತ್ತಿಲ್ಲ. ಇಂಥವರೆಲ್ಲ ನಂಬರ್ 1 ಗುರುಜಿ ಅಂತೆ. ಮಹಾಭಾರತದಲ್ಲಿ ಬರೋ ಅನುಶಾಸನ ಪರ್ವ ಅಧ್ಯಾಯ 22ರಲ್ಲಿ ಲಕ್ಷ್ಮಿ ಹಸುವಿನ ಸಗಣಿ ಮತ್ತೆ ಗೋಮೂತ್ರದಲ್ಲಿ ಇರ್ತಾಳೆ ಅಂತ ಉಲ್ಲೇಖ ಇದೆ. ಈ ವಯ್ಯ ಹೇಳ್ದಂಗೆ ತಿಕ್ಕದಲ್ಲಿ ಅಲ್ಲ. ತಿಕ್ಕದ ಬಗ್ಗೆ ಮಾತಾಡೋ ಇಂಥ ತಿಕ್ಕಲುಗಳಿಗೆ ಸರಿಯಾಗಿ ಬೈಯಕ್ಕೆ ನಮ್ಮ ಅಕ್ಕನೇ ಸರಿ ಅನ್ಸುತ್ತೆ. ಬಾರಕ್ಕ, ನೀವಸಿ ಹೋಗಿ. ಹೆಣ್ಮಗಳು ಕುತ್ಕೊಂಡು ಕೇಳ್ತಾವಳೆ, ಕೇಳ್ಬೇಕಿದ್ರೆ ಯಪ್ಪ ಹೇಳೋದು ನನ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ, ನಿಮ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ. ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ, ನಾಚಿಕೆ ಮನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕದಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ? ನಿಮಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ. ನಿಮ್ಮ ತಿಗನ ನೀವೇ ಸುಮ್ಮನೆ ಯಾವಾಗಲೂ ಹಿಂಗೆ ಸರಿಸ್ಕೋಬೇಕು ಅಂತ ಹೇಳ್ತಾರೆ, ಹಿಂಗೆ ಒರೆಸ್ಬೇಕು ಅಂತ ಹೇಳುತ್ತೆ 100%. ಅದ್ಯಾವಟೋ ಕ್ಯಾಮೆ ಇಲ್ಲದೆ ಇದ್ದಾಗ ಮಗನ್ ತಿಗ ಕೆತ್ತಿದ್ದಂತೆ ಹಂಗಾಯ್ತು ಈ ವಯ್ಯನ್ ಬಾಳು. ಅಲ್ಲ ಗುರು, ತಿಗ ಸವರ್ಕೊಂಡು ಎಲ್ಲರೂ ಸಾವುಕಾರ ಆಗಂಗಿದ್ದಿದ್ರೆ ಎಲ್ಲರೂ ಶ್ರೀಮಂತರಾಗ್ತಿದ್ರು. ಯಾಕಂದ್ರೆ ಜನ ದಿನ ಬೆಳಗ್ಗೆ ಎದ್ದು ತೊಳೆಯೋದು ತಿಗಾನೇ ಅಲ್ವೇ? ನೋಡಿ, ತಿಗದ ಬಗ್ಗೆನೇ ತುಂಬ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶ್ವರವರು. ಏನಕ್ಕೆ ಅಂದರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಲ್ಲೂ ಸಕ್ಸಸ್ ಕೊಡುತ್ತೆ, ಇದು ಕೊಡುತ್ತೆ. ರಜನಿಕಾಂತ್ಗೆ ಹಣ್ಣಿಲ್ಲ ಅದಕ್ಕೆ ಫೇಮಸ್ಸು, ಅದಕ್ಕೆ ಶ್ರೀಮಂತ ಆಗವ್ರೆ ಅಂತ ಹೇಳೋ ನಿಮಗೆ ಸಾಮಾನ್ಯವಾಗಿ ಸಣ್ಣ ಹಣ್ಣು ಇಲ್ವಲ್ಲ, ಅಂಡೆ ಗಾತ್ರನೇ ಇದೆ. ಇಂಥ ಮಹಾ ಹಣ್ಣನ್ನೇ ಇಟ್ಕೊಂಡು ಜನಗಳಿಗೆ ಸಂಖ್ಯಾಶಾಸ್ತ್ರದ ಹೆಸರಲ್ಲಿ ಉಂಡೆನ ಹಾಕಿ ದುಡ್ಡು ಮಾಡಿಲ್ವೇ? ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು, ಬರ್ಬಾದ್ ಆಗೋಗ್ಬಿಟ್ರು. ಈ ವಯ್ಯ ಹೇಳ್ದಂಗೆ ತಿಕ್ಕದ ಮೇಲೆ ಹೊಡೆದ್ರೆ ಬರ್ಬಾದ್ ಆಗ್ತಾರಂತೆ. ಈ ಕಪ್ಪಿ ಬಡ್ಡೆತದು ಹೇಳಿದ್ದೆ ನಿಜ ಆಗಿದ್ರೆ ಮೊದಲು ಪೊಲೀಸ್ಗಳು ಬರ್ಬಾದ್ ಆಗ್ಬೇಕಿತ್ತು. ಆದ್ರೆ ಅವರು ಸಂಬಳದ ಜೊತೆ ಗಿಂಬಳ ತಕೊಂಡು ಚೆನ್ನಾಗಿ ಅವ್ರೆ. ನವಿಲ್ ಕುಣಿಯೋದನ್ನ ನೋಡಿ ಕೆಂಬುತ ಪುಕ್ಕ ತರ್ಕತಿತ್ತಂತೆ. ಅಂತದ್ರಲ್ಲಿ ಕಣ್ಕಂಡವರ ಕುಂಡೆ ಸುದ್ದಿ ನಿಮ್ಗೆ ಯಾಕೆ ಗುರುಜಿ? ದೊಡ್ಡವರು ಅದಕ್ಕೆ ಹೇಳಿರೋದು ನಿಮ್ ತಿಕ್ಕ ನೀವು ಸರಿಯಾಗಿ ತೊಳ್ಕೊಳ್ಳಿ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅದೇ ಗಂಡಸರಲ್ಲ ಎಲ್ಲರದಲ್ಲ 100%. ಇದನ್ನ ಹೇಳ್ದ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟ್ ರೀ, ಯಾಕೆ ಗಂತದಲ್ಲಿ ಇದೆಯಾ? ಗಂತದಲ್ಲಿ ಜಾತಿ ಬರ್ದಿದೆ. ಅಯ್ಯೋ ಬೊಡ್ಡಿದೆ, ಗಂತ ಅಲ್ಲ ಕೈ, ಅದು ಗ್ರಂಥ. ಕನ್ನಡನ ಸರಿಯಾಗಿ ಮಾತಾಡಕ್ಕೂ ಬರಲ್ಲ, ಇಚ್ಚೋರಿ ಬರೆಯಕ್ಕೂ ಬರಲ್ಲ. ಇನ್ನೊಂದ್ ಕಡೆ ಈ ವೈನ್ ಪೋಸ್ಟಲ್ ಬರೋ ಕಮೆಂಟ್ ಓದಕ್ಕೂ ಬರಲ್ಲ. ಇಂಥವ್ರೆಲ್ಲ ಗುರುಜಿ ಅಂತೆ. ಥೂ ನಿಮ್ಮ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ, ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅಯ್ಯೋ ಪಿಂಡ್ರಿಕೆ,
ನೀನ್ ನ್ಯೂಮರಾಲಜಿ ಹೇಳ್ತಿದ್ಯೋ ಅಥವಾ ಕಾಮಸೂತ್ರ ಪಾಠ ಮಾಡ್ತಿದ್ಯೋ ಹೇಳೋಕ್ಕೂ ಒಂದು ಮರ್ಯಾದೆ ಬೇಡವೇ? ಇಂಥ ಬೇವರ್ಸಿಗಳನ್ನ ಕರ್ಕೊಬಂದು ಶೋ ಮಾಡೋ ಚಾನೆಲ್ಗಳಿಗೆ ಯಾವ್ದ್ರಲ್ಲಿ ಹೊಡಿಬೇಕು? ಎಲ್ಲ ಪೊಟ್ಟೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ್ಕ. ನಾನು ನನ್ನ ಹೆಂಡತಿ ತಿರುಪತಿಗೆ ಹೋಗ್ಬಿಟ್ಟು ಬಂದು ಸರ್ ಹೋಗಿ ಬರ್ಬೇಕಾದ್ರೆ ನಾನು ನನ್ನ ಹೆಂಡತಿ ಹತ್ರ ಕೂತಿದ್ದೆ ಅಂತ ಅನಿಸೇ ಇಲ್ಲ. ಯಾವುದೋ ದೇವ್ರ ಲಕ್ಷ್ಮಿನೋ ಸರಸ್ವತಿನೋ ಕೂತವ್ರ ಅನ್ನೋ ಥರ ಆಯ್ತು. ಒಂದೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಕಳೆದು ಹೋಗ್ತಾ ಇದ್ದೆ ನಾನು. ಅಂದ್ರೆ ನನಗೆ ನಾನೇ ಆತ್ಮಹತ್ಯೆ ಮಾಡ್ಕೊಳೋ ಥರ ಆಗ್ತಾ ಇದ್ದೆ ಅಷ್ಟು. ಗುರು, ಈ ಪುಂಗಾಣಿಗೆ ಎಂಟಿ ದೇವ್ರ ತರ ಕಾಣ್ತಾ ಇದ್ರಂತೆ, ಅಂತದ್ರಲ್ಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಯಾಕೆ ಅನ್ಸುತ್ತೆ? ನನ್ನ ಪ್ರಕಾರ ಇವ್ರ ಎಂಟಿ ಇವ್ರ ಮೇಲೆ ಕೋಪ ಬಂದು ಕ್ಯಾಕ್ರಸಿ ಮೊಕ್ಕೆ ಉಗಿತಾ ಇದ್ರು ಅಂತ ಅನ್ಸುತ್ತೆ. ಅದಕ್ಕೆ ಈ ವೈನ್ಗೆ ಸಾಯ್ಬೇಕು ಅಂತ ಅನ್ಸಿರ್ಬೇಕು. ಗುರುಜಿ, ಆ ತರ ಅನ್ಸಿದ್ಮೇಲೆ ಯಾಕೆ ಸುಮ್ನೆ ಕೂತಿದ್ರಿ? ಕಾರಿಂದ ಜಿಗಿದು ನೆಗೆದು ಹೋಗ್ಬಿಟ್ಟಿದ್ರೆ ಭೂಮಿಗೆ ಭಾರ ಕಮ್ಮಿಯಾಗಿ ಒಂದ್ ಆಳಿನ ಕೋಳಾದ್ರೂ ಉಳಿತಾ ಇತ್ತು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ನನ್ನೊಂದ್ಸರಿ ಯಾರು ಬರ್ತಾರೋ ದೇವ್ರ ಹತ್ರ ಬಂದಂಗೆ, ನನ್ನನ್ನು ಒಬ್ರು ಯಾರಿಗಾರು ನಾನು ಪರಿಚಯ ಆದ್ರೆ ದೇವರೇ ಪರಿಚಯ ಆದಂಗೆ. ಗುರೂಜಿ ಪರಿಚಯ ಆದ್ರೆ ದೇವ್ರ ಪರಿಚಯ ಆದಂತೆ ಅಂದ್ರಲ್ಲ, ಅದು 100%. ನಿಮ್ ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ಆರ್ಯವರ್ಧನ್ ಚಡ್ಡಿ ಬಿಚ್ಚಿ ಪೂಜೆ ಮಾಡಿ. ಕರ್ಪೂರ ಮಾತ್ರ ಹಚ್ಬೇಡ್ರಪ್ಪ. ಗ್ಯಾಸ್ ಕಮ್ಮತ್ತಿಗೆ ಈ ವೈನ್ ರಾಕೆಟ್ ತರ ಆರ್ಬಿಟ್ರೆ ಯಾರ್ ಗತಿ? ಲೈಫಲ್ಲಿ ನಾನು ಸತ್ತಾಗಲೂ ಕೂಡ ನನ್ನನ್ನು ಕರ್ಕೊಂಡೋಗಿ ಬ್ರಹ್ಮನೇ ಬರ್ಬೇಕು. ನೋಡಿದ್ರ ಜನಗಳೇ, ಎಲ್ಲರೂ ಸತ್ರೆ ಯಮನೋ ಬಂದು ಯಮ್ ಕಿಂಕರ್ನೋ ಬಂದು ಕರ್ಕೊಂಡೋಯ್ತಾರೆ ಅಂತ ಕೇಳಿದ್ದೀವಿ, ನೋಡಿದ್ದೀವಿ. ಆದ್ರೆ ಈ ವೈನ್ ಮಾತ್ರ ಉಡ್ಸಿದ್ದು ಅಲ್ಲದೆ ಸತ್ ಮೇಲೂ ಕರ್ಕೊಂಡು ಹೋಗಕ್ಕೆ ಬ್ರಹ್ಮನೇ ಬರ್ತಾನಂತೆ. ಇನ್ನು ಈ ವೈನ್ನ ಸಾಯಿಸೋದು ಯಾರು ಗೊತ್ತಾ? ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋದು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತರೆಗೂ ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು. ಸೆಡೆ ನನ್ ಮಗ. ಸಾವಿಗೆ ಸುಪಾರಿ ಕೊಟ್ಟ ಸೈಂಟಿಸ್ಟ್ ಯಾರಾದರೂ ಇದ್ರೆ ಅದು ನಮ್ಮ ಗುರೂಜಿ ಮಾತ್ರ. ಗುರು, ಎಲ್ಲ ಜನ ದೇವ್ರ ಹತ್ರ ಕಷ್ಟ ಹೇಳ್ಕೊಂಡು ವರ ಕೇಳಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಈ ಕಪ್ಪೆ ಬಡಿತದು ರಾಹುಗ್ರಹದ ಹತ್ರ ಹೋಗಿ ಸ್ಲೋ ಪಾಯ್ಸನ್ ವರ ಕೇಳ್ಕೊಂಡು ಬಂದಿದ್ದಾನೆ ಅಂದ್ರೆ ನಿಧಾನಕ್ಕೆ ಸಾಯಿಸು ಅಂತ. ಅದು ಅಲ್ಲದೆ ರಾಹುಗ್ರಹಕ್ಕೆ ಕಿಸ್ ಕೊಟ್ಟು ಬಂದಿರೋ ಲಿವಿಂಗ್ ಲೆಜೆಂಡ್ ಅಂತ ಯಾರು ಇದ್ರೆ ಅದು ನಮ್ಮ ಗುರೂಜಿ ಮಾತ್ರ. ಹೌದಲ್ವಾ? ಭಕ್ತಿವೆಂಬುದು ತೋರುಂಬ ಲಾಭ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗುರುಜಿಯವರ ಗುದದ್ವಾರ ಪುರಾಣ ಹೇಗಿತ್ತು ಅಂತ. ನಮ್ಮ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾ.